ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೀರ ಕಲ್ಯಾಣ ಭಾಗ 5. ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಳಗ್ಗೆ ಕಾಲ್ ಮಾಡಿ ಹಲೋ ಮೀರಾ ಅವರಾ ಅಂತ ಕೇಳ್ತಾರೆ. ಹೌದು, ನೀವ್ಯಾರು ಅಂತ ಕೇಳಿದಾಗ ನಾನು ಸುಧಾ ಅಂತ, ಇವತ್ತು ನನ್ನ ಮದುವೆ ಇದೆ, ಆದರೆ ಮೇಕಪ್ ಮಾಡೋರು ಏನೋ ಪ್ರಾಬ್ಲಮ್ ಆಗಿದೆ ಅಂತ ಬಂದಿಲ್ಲ. ಪ್ಲೀಸ್ ಮೇಡಮ್, ನೀವು ನನಗೆ ಮೇಕಪ್ ಮಾಡೋಕ್ಕೆ ಬರ್ತೀರಾ ಅಂತ ಕರೀತಾಳೆ ಒಂದು ಹುಡುಗಿ. ಆಗ ಸರಿ ಆಯಿತು ಅಂತ ಅಡ್ರೆಸ್ನ ತಗೊಂಡು ಮೀರಾ ರೆಡಿಯಾಗಿ ಅವರ ತಾಯಿಗೆ ಎಲ್ಲ ವಿಷಯನ ತಿಳಿಸಿ ಅಲ್ಲಿಂದ ಮನೆಯಿಂದ ಹೊರಡ್ತಾಳೆ. ಸರಿ, ಹೋಗಿ ಸುಧಾನ ರೆಡಿ ಮಾಡಿ ಹುಡುಗಿನ ಮಂಟಪಕ್ಕೆ ಕಳಿಸಿ ಕೊಡ್ತಾಳೆ. ನಂತರ ಆ ಹುಡುಗಿ, ಮೇಡಮ್ ನಿಮ್ಮ ನಂಬರ್ಗೆ ಅಮೌಂಟ್ನ ಸೆಂಡ್ ಮಾಡಿದ್ದೀನಿ ಅಂತ ಹೇಳಿ ಹೊರಡ್ತಾಳೆ. ಮೀರಾ ಕೆಲಸ ಮುಗಿಸಿ ಎಲ್ಲ ಪ್ಯಾಕ್ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ಯಾರೋ ಬಂದು ಮೀರಾನ, ಮೇಡಮ್ ನಿಮ್ಮನ್ನ ಮದುವೆ ಹುಡುಗಿ ಮಂಟಪಕ್ಕೆ ಕರೀತಾ ಇದ್ದಾಳೆ ಅಂತ ಕರೀತಾರೆ. ಅದಕ್ಕೆ ಮೀರಾ ಸರಿ ಅಂತ ಮಂಟಪಕ್ಕೆ ಮೀರಾ ಬರ್ತಾಳೆ. ಅಲ್ಲಿ ನಡೀತಾ ಇರೋದು ನಿಜವಾದ ಮದುವೆ ಅಲ್ಲ, ಸಿನಿಮಾ ಮದುವೆ ಆಗಿರುತ್ತೆ. ಅಲ್ಲಿಗೆ ಬೇಕು ಅಂತಾನೆ ಏಜೆ ಪ್ಲ್ಯಾನ್ ಮಾಡಿ ಮೀರಾನ ಕರ್ಸ್ಕೊಂಡಿದ್ದಾನೆ. ಮೀರಾ ಏಜೆನ ನೋಡಿ ಆ ಹುಡುಗಿನ ಏನಿದು ಅಂತ ಕೇಳ್ತಾ ಇದ್ದಾಳೆ. ಅಷ್ಟರಲ್ಲಿ ಏಜೆ ಎದ್ದು ಬಂದವನೇ ಅವಳು ಕಣ್ಣು ಮುಚ್ಚಿ ಬಿಡೋ ಅಷ್ಟರಲ್ಲಿ ಮೀರಾಗೆ ತಾಳಿ ಕಟ್ಟೇ ಬಿಟ್ಟ ಏಜೆ. ಅಲ್ಲೇ ಸ್ವಲ್ಪ ಸಮಯ ನೀರವ ಮೌನ ಆವರಿಸುತ್ತದೆ. ಆ ಕ್ಷಣ ಮೀರಾ ತುಂಬಾನೇ ತಿಗ್ರುಮೆಗೆ ಒಳಗಾಗ್ತಾಳೆ. ನಂತರ ಸ್ವಲ್ಪ ಸುಧಾರಿಸ್ಕೊಂಡ ಮೀರಾ ಆ ತಾಳಿನ ಕೀಳೋದಕ್ಕೆ ಅಂತ ಹೊರಡ್ತಾಳೆ. ಮೀರಾ ಎಲ್ಲ ವಿಷಯ ತಿಳಿದು ಅಲ್ಲಿಗೆ ಓಡೋಡಿ ಬಂದ ಮೀರಾಳ ಅಮ್ಮ ತಡೆದು ಬಿಡ್ತಾರೆ. ನಿಲ್ಲು ಮೀರಾ, ಬೇಡ ಅಮ್ಮ, ತಾಳಿ ಒಂದ್ಸಲಿ ಹೆಣ್ಣಿನ ಕುತ್ತಿಗೆಗೆ ಬಿದ್ಮೇಲೆ ಅದು ಸರಿನೋ ತಪ್ಪು, ಇದು ಅವನು ಬೇಕು ಅಂತ ಮಾಡಿದ್ರು, ಇದು ವಿಧಿಲಿಖಿತನ ಮಗಳೇ, ದಯವಿಟ್ಟು ನನ್ನ ಮಾತನ್ನ ಕೇಳು ಅಂತಾರೆ ಮೀರಾಳ ಅಮ್ಮ. ಕಟ್ಟಿರುವ ತಾಳಿನ ಒಪ್ಕೋಬೇಕೋ ಬಿಡಬೇಕೋ ಅನ್ನೋ ಕನ್ಫ್ಯೂಸಲ್ಲಿ ಇದ್ದಾಳೆ ಮೀರಾ. ಮೀರಾ ತಾಯಿ ಜೊತೆ ಮುಕುಂದ್ ಕೂಡ ಬಂದಿರ್ತಾನೆ. ಆಗ ಅಲ್ಲಿ ಮುಕುಂದ್, ಯಾಕೆ ಸರ್ ಹೀಗೆ ಮಾಡಿಬಿಟ್ರಿ ನೀವು ಅಂತಾನೆ. ಅದನ್ನೆಲ್ಲ ಕೇಳೋದಕ್ಕೆ ನೀನು ಯಾರೋ? ಆಗ ಮುಕುಂದ್, ನೀವು ಆಕ್ಸಿಡೆಂಟ್ ಮಾಡಿದ್ದು ನನಗೇನೆ ಸರ್, ನೀವು ಬಂದು ಒಂದೇ ಒಂದು ಸಾರಿ ಒಂದು ಮಾತನ್ನ ಈ ಕೇಸ್ ವಾಪಸ್ ತಗೋ ಅಂತ ಹೇಳಿದರೆ ನಾನು ಖಂಡಿತ ಕೇಸ್ನ ವಾಪಸ್ ತಗೋತಾ ಇದ್ದೆ, ಅದನ್ನು ಬಿಟ್ಟು ಅವಳ ಜೀವನನ ಹಾಳು ಮಾಡಿಬಿಟ್ರಲ್ಲ ಸರ್ ಅಂತ ಹೇಳ್ತಾನೆ ಮುಕುಂದ್. ಮದುವೆ ಆಗಿದ್ದು ಅವಳ ಜೀವನನ ಹಾಳು ಮಾಡ್ದಂಗ ಅಂತಾನೆ ಏಜೆ. ಆಗ ಮುಕುಂದ್, ಇಬ್ಬರು ಇಷ್ಟಪಟ್ಟು ಆದರೆ ಅದು ಮದುವೆ ಅಂತಾರೆ ಸರ್, ಇಲ್ಲ ಅಂದರೆ ಅದನ್ನು ಮದುವೆ ಅಂತಾರೆ ಸರ್ ಅಂತ ಕೇಳ್ತಾನೆ ಮುಕುಂದ್. ಆಗ ಮೀರಾಳ ಅಮ್ಮ, ನೋಡು ಮೀರಾ, ಇದು ಸರಿನೋ ತಪ್ಪೋ, ಈಗ ಅವರು ನಿನಗೆ ತಾಳಿ ಕಟ್ಬಿಟ್ಟಿದ್ದಾರೆ, ಇದನ್ನು ನೀನು ಒಪ್ಕೊಳ್ಳೇಬೇಕು, ಅವ್ರ ಜೊತೆ ಜೀವನ ಮಾಡಲೇಬೇಕು ಮಗಳೇ ಅಂತ ಹೇಳ್ತಾರೆ ಮೀರಾಳ ಅಮ್ಮ. ಆಗ ಮೀರಾ ಅಮ್ಮ, ನೀನು ಏನು ಹೇಳ್ತಾ ಇದೆಯಾ, ನಿನಗೆ ಗೊತ್ತಾಗ್ತಾ ಇದೆಯಾ? ಹೌದು ಮಗಳೇ, ನನಗೆ ಎಲ್ಲ ಗೊತ್ತಾಗ್ತಾ ಇದೆ. ಒಂದು ಹೆಣ್ಣಿನ ಕತ್ತಿಗೆ ತಾಳಿ ಬಿದ್ದರೆ ಮುಗೀತು ಮಗಳೇ, ಕಷ್ಟನೋ ಸುಖನೋ ಅವನ ಜೊತೆ ನೀನು ಬಾಳಲೇಬೇಕು ಮಗಳೇ. ನೀನೇ ಅವ್ರನ್ನ ಹೊಂದ್ಕೋತೀಯೋ ಅಥವಾ ಅವ್ರನ್ನ ಬದಲಾಯಿಸ್ತೀಯೋ ಗೊತ್ತಿಲ್ಲ, ನಿನ್ನ ಜೀವನ ಇನ್ಮೇಲೆ ಅವ್ರ ಜೊತೆ ಮಾತ್ರ, ನೀನು ಇಲ್ಲಿಂದ ನಗ್ತಾನೆ ಹೋಗಬೇಕು ಮಗಳೇ ಅಂತ ಹೇಳ್ತಾರೆ ಮೀರಾ ಅಮ್ಮ. ಆಗ ಮೀರಾ ವಿಧಿ ಇಲ್ಲದೆ ಆಗಲಿ ಅಮ್ಮ ಅಂತ ಅವರ ಮಾತಿಗೆ ಮೀರಾ ಮುಖದಲ್ಲಿ ಕೃತಕ ಮಂದಹಾಸ ಮೂಡುತ್ತೆ. ಅಲ್ಲಿ ಎಲ್ಲ ಹೊರಗೆ ನಿಂಗೆ ಕಾಯ್ತಾ ಇದ್ದಾರೆ, ಬಾ ಹೋಗೋಣ ಎಂದು ಮೀರಾ ಅಂತ ಹೇಳಿ ತಾಯಿ ಕರ್ಕೊಂಡು ಬರ್ತಾರೆ. ಅವಳನ್ನ ಕರ್ಕೊಂಡು ಬಂದು ಹೆಣ್ಣು ಬೀಳ್ಕೊಡುವ ಸಮಯದಲ್ಲಿ ತನ್ನ ಮನೆಯವರನ್ನ ಬಿಟ್ಟು ಹೋಗುವುದು ನೆನೆದು ಮೀರಾ ಕಣ್ಣುಗಳು ತುಂಬಿ ಬರ್ತವೆ. ಕಾರನ್ನ ಹತ್ತಿ ಕುಳಿತು ಅಮ್ಮ ಕಡೆಗೆ ನೋಡಲು ಅವನು ತನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನೋ ರೀತಿ ಮೊಬೈಲ್ನ ಕೈಯಲ್ಲಿ ಹಿಡಿದು ಕೂತಿರ್ತಾನೆ. ನಂತರ ಅವನ ಈ ವರ್ತನೆ ನೋಡಿದ ಮೀರಾ ಮನದಲ್ಲಿ ದೊಡ್ಡ ಕೋಲಾಹಲನೇ ಸೃಷ್ಟಿಯಾಯಿತು. ಕಿಟಕಿ ಕಡೆಗೆ ಮುಖ ಮಾಡಿ ತಂಗಾಳಿಗೆ ಮುಖವೊಡ್ಡಿ ಕುಳಿತವಳ ಮನವು ತನ್ನ ಮುಂದಿನ ಜೀವನ ಹೇಗಪ್ಪ ಎಂದು ಚಿಂತಿಸುವಂತೆ ಆಗಿತ್ತು. ಹೀಗೆ ಸಾಗ್ತಾ ಇದ್ದ ಅವಳ ಯೋಚನಾ ಲಹರಿಯಿಂದ ಹೊರಗೆ ಬಂದಿದ್ದು ಮನೆ ಎದುರು ಕಾರು ಬಂದು ನಿಂತಾಗ ಕಾರ್ನಿಂದ ಇಳಿದ 2 ಜೋಡಿಗಳು ಮನೆಯ ಮುಂದೆ ನಿಂತರು. ಇದೆಲ್ಲ ಯಾವಾಗ ಮುಗಿದು ಮನೆಗೆ ತಲುಪಿದ್ರೆ ಸಾಕು ಅಂತ ಇದ್ದ ಅಮ್ಮ ಕಾರಿಂದ ಇಳಿದು ಮೀರಾ ಕಡೆಗೆ ತಿರುಗಿಯೂ ಕೂಡ ನೋಡದೆ ಒಳಗಡೆ ಹೋಗಲು ಹೋದವನನ್ನು ತಡೆದು ನಿಲ್ಲಿಸಿದ್ದು ಅವನ ತಾಯಿ ಹೇಮಾ ಅವರ ಧ್ವನಿ, ನೀನೇನು ಮಾಡಿದೆ ಅಚ್ಚು ಅಂದಾಗ ಅಮ್ಮ ಅದು ಅಂತಾನೆ ಏಜೆ, ನನಗೆ ಎಲ್ಲ ವಿಷಯ ಗೊತ್ತಾಯಿತು. ಈಗ ಅವಳು ನನ್ನ ಸೊಸೆ, ನೀನು ಬೇಕು ಅಂತ ಮದುವೆ ಮಾಡ್ಕೊಂಡಿದ್ಯೋ ಅಥವಾ ಸಿಟ್ಟಿನಲ್ಲಿ ಹೀಗೆ ಮಾಡಿದ್ಯೋ ನನಗೆ ಗೊತ್ತಿಲ್ಲ, ನೀನು ಅವಳನ್ನು ಹೆಂಡತಿ ಅಂತ ಒಪ್ಕೊಳ್ಳೇಬೇಕು, ಅದನ್ನು ಬಿಟ್ಟು ಹೀಗೆ ಒಳಗೆ ನುಗ್ತಾ ಇದೀಯಾ, ಹೋಗು ಮೀರಾ ಜೊತೆಗೆ ನಿಂತ್ಕೋ ಅಂತ ಅವಳ ತಾಯಿ ಹೇಳಲು ಅಮ್ಮ ಎಂದು ಅವರ ಮುಖವನ್ನು ನೋಡಲು, ನಿನ್ನ ಅಮ್ಮನೇ ಹೇಳ್ತಾ ಇರೋದು, ಹೋಗಿ ಮೀರಾ ಜೊತೆಗೆ ನಿಲ್ಲು ಎಂದರು. ಮೊದಲು ಹೇಮಾ ಅವರು ಏಜೆ ಮತ್ತು ಮೀರಾ ಅವರಿಗೆ ಆರತಿ ಬೆಳಗ್ಗೆ ಸೇರಿ ಒದಸಿ ಒಳಗೆ ಕರ್ಕೊಂಡ್ರು. ನಂತರ ಮೀರಾ ದೇವರಿಗೆ ಪೂಜೆ ಮಾಡಿ
ಮೀರಾ ಮೊದಲ ಬಾರಿಗೆ ಅಷ್ಟು ದೊಡ್ಡ ಮನೆಯಲ್ಲಿ ತಾನು ಎಲ್ಲಿಗೆ ಹೋಗಬೇಕು ಅಂತ ತಿಳಿಯದೆ ಅಡುಗೆ ಮನೆಯಲ್ಲಿ ಇದ್ದ ಹೇಮಾ ಅವರ ಬಳಿಗೆ ಬಂದು, ಅರೆ ಮೀರಾ, ನೀನು ಯಾಕಮ್ಮ ಇಲ್ಲಿಗೆ ಬರೋಕ್ಕೆ ಹೋದೆ? ಹೋಗು, ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಎನ್ನಲು, ಅದು ಅಮ್ಮ, ಎಲ್ಲಿಗೆ ಹೋಗಬೇಕು ಎಂದು ನನಗೆ ಗೊತ್ತಾಗಿಲ್ಲ, ಅದಕ್ಕೆ ಎಂದು ತಲೆ ತಗ್ಗಿಸಿ ಸುಮ್ಮನೆ ನಿಂತಳು. ಛೇ, ಈ ಏಜೆಗೆ ಎಷ್ಟು ಹೇಳಿದರೂ ಅಷ್ಟೇ, ಪಾಪ ಈ ಹುಡುಗಿ ಗೆಸ್ಟ್ ರೂಮ್ಗೆ ತೋರಿಸಿದ್ರೆ ಆಗ್ತಾ ಇರಲಿಲ್ವಾ ಎಂದು ಮನದಲ್ಲೇ ತಮ್ಮ ಮಗನಿಗೆ ಬೈಕೊಂಡು, ಸಾರಿ ಪುಟ್ಟ, ಅವನು ಸ್ವಲ್ಪ ಹಾಗೆ ಕೋಪಿಷ್ಟ, ಆದರೆ ಕೆಟ್ಟವನಲ್ಲ, ಮಗುವಿನ ಮನಸ್ಸು, ನೀನು ಏನು ಯೋಚನೆ ಮಾಡಬೇಡ ಕಂದ ಎಂದು ಅವಳ ತಲೆನ ನೇವರಿಸುತ್ತಾ ಹೇಳಲು, ಇಷ್ಟರವರೆಗೆ ತಡ್ಕೊಂಡ ದುಃಖ ಮತ್ತಷ್ಟು ಹೆಚ್ಚಾಗಿ ಅವರನ್ನು ಗಟ್ಟಿಯಾಗಿ ಅಪ್ಕೊಂಡವಳು ನಿಧಾನವಾಗಿ ಬಿಕ್ಕಳಿಸಲು ಶುರು ಮಾಡ್ತಾಳೆ. ಒಂದು ಕ್ಷಣ ಹೇಮಾ ಅವರಿಗೆ ಆತಂಕವಾಗಿತ್ತು. ಅವಳ ಬೆನ್ನು ನೇವರಿಸುತ್ತಾ, ಏನಾಯಿತು, ಯಾಕೆ, ಏಜೆ ಏನಾದರೂ ಅನ್ನ ಮಗಳೇ ಅಂತಾರೆ. ಅವಳ ಮುಖವನ್ನು ನೋಡಲು ಸ್ವಲ್ಪ ಮಟ್ಟಿಗೆ ಸಮಾಧಾನಗೊಂಡ ಮೀರಾ ಇಲ್ಲ ಎಂದು ತಲೆ ತಗ್ಗಿಸಿ ನಿಂತಳು. ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಅವಳ ಕಣ್ಣೀರನ್ನು ಒರೆಸಿ, ಅಪ್ಪ ಅಮ್ಮನ್ನ ಬಿಟ್ಟು ಬಂದಿದ್ದಕ್ಕೆ ಬೇಜಾರು ಎಂದು ಅವಳ ಮುಖವನ್ನು ನೋಡಲು ಹೌದು ಎಂದು ತಲೆ ಅಲ್ಲಾಡಿಸಿ ಸುಮ್ಮನೆ ನಿಂತವಳನ್ನು ಕಂಡು ನಿಟ್ಟುಸಿರೆ ಬಿಟ್ಟು ಹೇಮಾ ಅವರು ಅವಳ ಕೈನ ಹಿಡಿದು ಗೆಸ್ಟ್ ರೂಮಿನತ್ತ ಕರ್ಕೊಂಡು ಬಂದರು. ಮೊಬೈಲ್ ಹಿಡಿದು ಹೇಮಾ ಅವರ ಬಳಿಗೆ ಮಾತನಾಡಲು ಏಜೆ ಮೇಲೆ ನಿಂತಿರ್ತಾನೆ. ಅಮ್ಮ ಎಲ್ಲಿದ್ದಾರೆ ಎಂದು ಕೆಳಗೆ ನೋಡಿದಾಗ ಮೀರಾ ತನ್ನ ತಾಯಿ ಅಪ್ಪಿ ಅಳುವುದನ್ನು ಕಂಡು ಬಂದು, ಇನ್ನೂ ಬಂದು ಅರ್ಧ ಗಂಟೆ ಕೂಡ ಆಗಿಲ್ಲ, ಆಗ ಎಷ್ಟು ನಾಟಕ ಮಾಡ್ತಾ ಇದ್ದಾಳೆ ಅಂತ ಅನ್ಕೋತಾನೆ ಏಜೆ. ಪಾಪ ಮೀರನ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದ ಮುಕುಂದ್ ಈ ಕಡೆ ಪ್ರೀತಿ ಮೀರಾಗೆ ಹೇಳುವ ಮೊದಲೇ ಕೊನೆಯಾಗಿದೆ. ತನ್ನ ಪ್ರೀತಿ ಹೇಳುವ ಮೊದಲೇ ಕೊನೆಯಾಗಿದ್ದು ನೆನೆಸಿಕೊಂಡು ಮುಕುಂದ್ ಬೇದನೆ ಅನುಭವಿಸ್ತಾ ಇರ್ತಾನೆ. ಯಾರು ಏನೇ ಹೇಳಿ ಮೀರಾ, ನೀನು ಅವನಿಗೆ ಸರಿಯಾದ ಜೋಡಿಯಲ್ಲ, ಅವನು ನಿನ್ನ ಪ್ರೀತಿ ಮಾಡಿ ಕೂಡ ಇಲ್ಲ, ಈ ಮದುವೆ ಮಾಡಿಕೊಂಡಿಲ್ಲ, ನನ್ನಿಂದಾನೇ ಹೀಗೆಲ್ಲ ಆಗಿದ್ದು ಅಂತ ಕಣ್ಣೀರು ಹಾಕ್ತಾ ಇರ್ತಾನೆ ಮುಕುಂದ್. ಆದರೂ ಪರವಾಗಿಲ್ಲ ಮೀರಾ, ನನಗೆ ಗೊತ್ತು ನೀನು ಒಂದಲ್ಲ ಒಂದಿನ ಅವನನ್ನು ಬಿಟ್ಟು ಬಂದೇ ಬರ್ತೀಯ ಅಂತ. ನಾನು ಬದುಕಿರೋ ಕೊನೆ ಕ್ಷಣದವರೆಗೂ ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ನನ್ನ ಮೊದಲನೇ ಪ್ರೀತಿ ಎಲ್ಲ ನೀನೇ, ನನ್ನ ಕೊನೆ ಪ್ರೀತಿ ಎಲ್ಲ ನೀನೇ ಮೀರಾ ಅಂತ ಮನಸ್ಸಲ್ಲೇ ಲವ್ ಯು ಮೀರಾ, ಐ ಲವ್ ಯು ಅಂದ್ಕೊಂಡು ಮನೆ ಕಡೆಗೆ ಹೊರಡ್ತಾನೆ. ಈ ಕಥೆ ಮುಂದುವರಿಯೋದು. ಇಬ್ಬರು ದ್ವೇಷ ಮುಂದುವರಿಯುತ್ತಾ ಅಥವಾ ದ್ವೇಷ ಬಿಟ್ಟು ಮದುವೆಯಾಗಿದ್ದೀವಿ ಅಂತ ಪ್ರೀತಿಯಿಂದ ನಿಧಾನಕ್ಕೆ ಒಂದಾಗ್ತಾರಾ ಅಂತ ಈ ವಿಡಿಯೋನ ಕಾದು ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಎಂದು ಭಾವಿಸ್ತೇನೆ. ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.